ಎಸ್ 7ನೇ ಸ್ಪಾಟ್ನ ಉತ್ಖನನ ಕಾರ್ಯ ಮುಕ್ತಾಯವಾಗಿದೆ. 8ನೇ ಸ್ಪಾಟ್ನಲ್ಲಿ ತೀವ್ರಗೊಂಡಿದೆ ಶೋಧ ಕಾರ್ಯ. ಎಸ್ಐಟಿಯಿಂದ 8ನೇ ಸ್ಪಾಟ್ನಲ್ಲಿ ಮಹಜರು ಕಾರ್ಯ ನಡೀತಾ ಇರುವಂತದ್ದು. ನೇತ್ರಾವತಿ ನದಿಯ ದಡದ ಸಮೀಪವಿದೆ 8ನೇ ಸ್ಪಾಟ್. ಈ 8ನೇ ಸ್ಪಾಟ್ ಕಾರ್ಯಾಚರಣೆಯಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಂಡಿದೆ ಎಸ್ಐಟಿ ಅಧಿಕಾರಿಗಳು ಗೌಪ್ಯ ವೈಜ್ಞಾನಿಕವಾಗಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಡ್ರೋನ್ಗಳಿಂದ ವಿಡಿಯೋ ದಾಖಲಿಸಲಾಗ್ತಾ ಇದೆ. ಜಿಯೋ ಟ್ಯಾಂಗಿಂಗ್ ಮತ್ತು ಕುಕ್ಕರ್ ತಂಡದ ಸಹಾಯವನ್ನ ಕೂಡ ಬಳಕೆ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪ್ರಮುಖವಾಗಿ 8ನೇ ಸ್ಥಳದಲ್ಲಿ ಆ ಒಂದು ಮೃತದೇಹದ ಅಸ್ಥಿ ಪಂಜರಗಳು ಅಥವಾ ಕಳೆ ಬರಹಗಳು ಇರಬಹುದೇನೋ ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಯಾವ ಗುಂಡಿಯಲ್ಲಿ ಏನಿದೆ ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಜಿಯೋ ಟ್ಯಾಂಗಿಂಗ್ ಮತ್ತು ಕುಕ್ಕರ್ ತಂಡದ ಸಹಾಯವನ್ನ ಪಡೆದುಕೊಂಡಿದೆ ಎಸ್ಐಟಿ ಅಧಿಕಾರಿಗಳು. ಹಾಗಾಗಿ 8ನೇ ಸ್ಪಾಟ್ ನಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗ್ತಾ ಇದೆ. 8ನೇ ಸ್ಪಾಟ್ ನಲ್ಲಿ ಸಿಗುತ್ತಾ ಹಾಗಿದ್ರೆ ಅಸ್ಥಿ ಪಂಜರ ಇಲ್ಲ ಕಳೆ ಬರಹ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ನೇತ್ರಾವತಿ ನದಿಯ ದಡದ ಸಮೀಪವಿದೆ. ರಸ್ತೆಯಲ್ಲೇ ಹೂತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆತ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಹಾಗಾಗಿ 8ನೇ ಸ್ಪಾಟ್ ಕಾರ್ಯಾಚರಣೆಯಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಂಡಿರುವಂತದ್ದು ಎಸ್ಐಟಿ. ಗೌಪ್ಯ ವೈಜ್ಞಾನಿಕವಾಗಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ. 8ನೇ ಜಾಗವನ್ನ ಅಗೆದ್ರೆ ಅಲ್ಲಿ ಕಳೆ ಬರಹ ಸಿಕ್ಕರೆ ಸದ್ಯದ ಮಟ್ಟಿಗೆ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಈಗಾಗಲೇ ಅಗೆತ ಕಾರ್ಯವನ್ನ ಕೂಡ ಆರಂಭ ಮಾಡಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಧರ್ಮಸ್ಥಳ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆ ಬರಹ 7ನೇ ಗುಂಡಿಯಲ್ಲಿ ಸಿಕ್ಕಿಲ್ಲ. 8ನೇ ಗುಂಡಿ ಅಗೆಯುವಂತಹ ಸಂದರ್ಭದಲ್ಲಿ ಡ್ರೋನ್ ಮುಖಾಂತರವಾಗಿ ವಿಡಿಯೋ ಮಾಡಿ ಚಿತ್ರೀಕರಣವನ್ನ ಮಾಡಿಕೊಳ್ಳಲಾಗ್ತಿದೆ. ಎಸ್ 8ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯಕ್ಕೆ ಬಂಡೆಕಲ್ಲು ಅಡ್ಡಿಯಾಗಿದೆ. ಸಣ್ಣ ಬಂಡೆಕಲ್ಲು ಅಡ್ಡಿಯಾಗಿರುವಂತದ್ದು ಹಿಟಾಚಿಯಿಂದ ಅದನ್ನ ತೆರವುಗೊಳಿಸಲಾಗ್ತಾ ಇದೆ. 60ಕ್ಕೂ ಹೆಚ್ಚು ಕಾರ್ಮಿಕರಿಂದ 8ನೇ ಸ್ಪಾಟ್ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 8ನೇ ಸ್ಪಾಟ್ ನಲ್ಲಿ ಪುತ್ತೂರು ಎಸಿ ಎಸ್ಐಟಿ ಎಸ್ಪಿ ಹಾಜರಾಗಿದ್ದಾರೆ. ಎಸಿ ಸಮ್ಮುಖದಲ್ಲೇ ನಡೀತಾ ಇದೆ ಶೋಧ ಕಾರ್ಯ. 8ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದ್ದು ಈಗಾಗಲೇ ಭೂಮಿಯನ್ನ ಅಗೆಯಲಾಗ್ತಾ ಇತ್ತು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಕಾರ್ಯಕ್ಕೆ ಬಂಡೆಕಲ್ಲು ಅಡ್ಡಿಯಾಗಿದೆ. ಸಣ್ಣ ಬಂಡೆಕಲ್ಲು ಅಡ್ಡಿಯಾಗಿರುವಂತಹ ಹಿನ್ನೆಲೆಯಿಂದ 8ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯ ನಡೆಸಲಾಗ್ತಾ ಇರುವಂತದ್ದು. ಸಣ್ಣ ಬಂಡೆಕಲ್ಲು ಅಡ್ಡಿಯಾಗಿದೆ. ಹಿಟಾಚಿಯಿಂದ ತೆರವುಗೊಳಿಸಲಾಗ್ತಾ ಇದೆ. ಸುಮಾರು 60ಕ್ಕೂ ಹೆಚ್ಚು ಕಾರ್ಮಿಕರಿಂದ ಆ ಗುಂಡಿಯನ್ನ ಅಗೆಯಲಾಗ್ತಾ ಇರುವಂತದ್ದು. 8ನೇ ಸ್ಪಾಟ್ ನಲ್ಲಿ ಪುತ್ತೂರು ಎಸಿ ಎಸ್ಐಟಿ ಎಸ್ಪಿ ಹಾಜರಾಗಿದ್ದಾರೆ. ಪುತ್ತೂರು ಎಸಿ ಸಮ್ಮುಖದಲ್ಲೇ ಈ ಒಂದು ಶೋಧ ಕಾರ್ಯ ನಡೆಯಲಿದೆ. ಪ್ರಮುಖವಾಗಿ ನೋಡಿ 8ನೇ ಸ್ಪಾಟ್ ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇದೆ. ಸುಮಾರು 60 ಜನ ಕಾರ್ಮಿಕರು, ಅದರ ಜೊತೆಗೆ ಹಿಟಾಚಿಯನ್ನ ಬಳಸಲಾಗ್ತಾ ಇದೆ. ಬಂಡೆಕಲ್ಲನ್ನ ಹಿಟಾಚಿ ಮುಖಾಂತರವಾಗಿ ಪಕ್ಕಕ್ಕಿರಿಸಿದ್ರು ಕೂಡ 60 ಜನರಿಂದ ಅಲ್ಲಿ ಅಗೆತ ನಡೀತಾ ಇದೆ ಅಂದ್ರೆ ಒಂದಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಪುತ್ತೂರು ಎಸಿ ಸ್ಥಳದಲ್ಲಿದ್ದಾರೆ. ಅವರ ಸಮ್ಮುಖದಲ್ಲೇ ಭೂಮಿ ಅಗೆಯುವ ಅಂದ್ರೆ ಉತ್ಖನನ ಕಾರ್ಯ ನಡೆಯುತ್ತೆ. ಅಕಸ್ಮಾತ್ 8ನೇ ಸ್ಪಾಟ್ ನಲ್ಲಿ ಏನಾದ್ರೂ ರಹಸ್ಯ ಅಡಗಿದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಈಗಾಗಲೇ ಸದ್ಯಕ್ಕೆ 7ನೇ ಸ್ಪಾಟ್ ನಲ್ಲಿ ಏನೂ ಸಿಕ್ಕಿಲ್ಲ. 8ನೇ ಸ್ಪಾಟ್ ಡ್ರೋನ್ ಮುಖಾಂತರವಾಗಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಚಿತ್ರೀಕರಿಸಲಾಗ್ತಾ ಇದೆ. ಅದರ ಜೊತೆಗೆ ಕೆಲವೊಂದಿಷ್ಟು ವೈಜ್ಞಾನಿಕವಾಗಿ ಗೌಪ್ಯತೆಯನ್ನ ಕಾಪಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಸಿಗುವಂತಹ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ.
ಓ ದಾದಾ ಕಿಶನ್ ಕಿಶನ್ ಬ್ಯಾಕ್ ಪ್ಯಾಕ್ ಒಂದು ನಮಗೂ ಇವರು ಸೊ ಈಗಾಗಲೇ ಒಂದು